ಸೊ JEE 2026ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಈ ಕ್ವಶನ್ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಕ್ವಶನ್ ನಮಗೆ ಸ್ಯಾಟಲೈಟ್ ಇಸ್ ಲಾಂಚ್ ಇಂಟು ಅ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ r ಅಂತ ಕೊಟ್ಟಿದ್ದಾರೆ ಅರೌಂಡ್ ದಿ ಅರ್ತ್. ಆ ಸೆಕೆಂಡ್ ಸ್ಯಾಟಲೈಟ್ ಅನ್ನೋದೇನಿದೆ ಇಸ್ ಲಾಂಚ್ಡ್ ಇಂಟು ಆನ್ ಆರ್ಬಿಟ್ ಆಫ್ ರೇಡಿಯಸ್ 1.03 ಟೈಮ್ಸ್ ದಟ್ ಆಫ್ r. ಸೊ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಸೆಕೆಂಡ್ ಸ್ಯಾಟಲೈಟ್ ಇಸ್ ಲಾರ್ಜರ್ ದೆನ್ ದಿ ಫಸ್ಟ್ ಒನ್ ಅಪ್ರಾಕ್ಸಿಮೇಟ್ಲಿ ಬೈ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಫಸ್ಟ್ ಸ್ಯಾಟಲೈಟ್ ಅನ್ನೋದೇನಿದೆ ಈಸ್ ಈಕ್ವಲ್ಸ್ ಟು 2π ಇಂಟು r³ g ಇಂಟು m. ಸಿಮಿಲರ್ಲಿ ಸೆಕೆಂಡ್ ಸ್ಯಾಟಲೈಟ್ನ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ 2π ಇಂಟು r ಅನ್ನೋದೇನಿದೆ ರೇಡಿಯಸ್ 1.03 ಇಂಟು r³ ಡಿವೈಡೆಡ್ ಬೈ g ಇಂಟು m ಅಂತ ಇದೆ. ಸೊ ಇದನ್ನು ನಾವು ಯಾವ ರೀತಿ ಬರ್ಕೊಬೋದು ಅಂದರೆ 2π ಇಂಟು r³ ಡಿವೈಡೆಡ್ ಬೈ g ಇಂಟು m. ಸೊ ಈ 1.03 ಪವರ್ 3/2 ಅಂತ ಬರ್ಕೊಬೋದು. ಸೊ ಇದೇನಿದೆ ದಿಸ್ ಈಸ್ ಬೇಸಿಕಲಿ ಈಕ್ವಲ್ ಟು ಫಸ್ಟ್ ಸ್ಯಾಟಲೈಟ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್. ಸೊ ಅದನ್ನು ನಾವು t ಅಂತ ಬರ್ಕೊಳ್ಳೋಣ ಇಂಟು 1.03 ಇಂಟು t ಟು ಪವರ್ ಆಫ್ 3/2 ಅಂತ ಬರ್ಕೊಬೋದು. ಸೊ ದೇರ್ಫೋರ್ ಇದರ ವ್ಯಾಲ್ಯೂ ಅಪ್ರಾಕ್ಸಿಮೇಷನ್ ಎಷ್ಟು ಅನ್ನೋದನ್ನು ಮಾಡೋಣ. ಸೊ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ನ ಯೂಸ್ ಮಾಡ್ಬೋದು. ಸೊ 1 + x ಟು ದ ಪವರ್ n ಈಸ್ ಈಕ್ವಲ್ಸ್ ಟು 1 + nx ಅಂತ ಬರ್ಕೊಬೋದು. ಸೊ ಇದನ್ನು ನಾವು ಯಾವ ರೀತಿ ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂದರೆ 1 + 0.03 ಟು ದ ಪವರ್ ಆಫ್ 3/2 ಅಂತ ಬರ್ಕೊಬೋದು. ಸೊ ಇದನ್ನು ನಾವು 1 + 3/2 ಇಂಟು 0.03 ಅಂತ ಬರ್ಕೊಬೋದು. ಸೊ ಇದನ್ನು ನಾವು ಪೂರ ಸಾಲ್ವ್ ಮಾಡಿದ್ರೆ 1.045 ಅಂತ ಬರುತ್ತೆ. ಸೊ ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದೇರ್ಫೋರ್ t ಡ್ಯಾಶ್ ಈಸ್ ಈಕ್ವಲ್ಸ್ ಟು t ಇಂಟು 1.045 ಅಂತ ಬರುತ್ತೆ. ಸೊ t ಡ್ಯಾಶ್ ಅನ್ನೋದೇನಿದೆ ಇಟ್ ಈಸ್ 0.045 ಟೈಮ್ಸ್ ಗ್ರೇಟರ್ ದೆನ್ ದಟ್ ಆಫ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಫಸ್ಟ್ ಸ್ಯಾಟಲೈಟ್. ಸೊ ದೇರ್ಫೋರ್ t ಡ್ಯಾಶ್ ಈಸ್ 4.5% ಗ್ರೇಟರ್ ದೆನ್ ದಟ್ ಆಫ್ ಟೈಮ್ ಪೀರಿಯಡ್ ಆಫ್ ಫಸ್ಟ್ ಸ್ಯಾಟಲೈಟ್.